ಸಣ್ಣ ಅಂದ್ರೆ ಒಟ್ನಲ್ಲಿ ಸೂರ್ಯ ಅಧಿಕಾರವನ್ನ ಪ್ರತಿನಿಧಿಸುವಂತಹ ಅಂತ ಗ್ರಹ. ಹೌದು, ನಮ್ಗೆ ಯಾವ್ದಾದ್ರು ಕೆಲಸ ಆಗ್ಬೇಕಿದ್ರೆ, ಅಧಿಕಾರ ಸಿಗ್ಬೇಕಿದ್ರೆ, ಅಥವಾ ಒಂದು ಒಳ್ಳೆ ಉನ್ನತ ಹುದ್ದೆಗೆ ಹೋಗ್ಬೇಕಿದ್ರೆ ನಮ್ಮ ಸೂರ್ಯ ಬಲವಾಗಿರ್ಬೇಕು ಅನ್ನೋದು. ಇನ್ನು ನೀವು ರಾಜಕಾರಣದ ಬಗ್ಗೆ ಮಾತಾಡ್ತಿದ್ರಿ, ಔಟ್ ಆಫ್ ದ ಬಾಕ್ಸ್ ರಾಜಕಾರಣದ ಅನೇಕ ಒಂದು ಅಪ್ಡೇಟ್ಸ್ ನೋಡ್ತಾನೆ ಇರ್ತೀವಿ ಡೈಲಿ. ಕುರ್ಚಿ ಕದವನ್ನ ನಡೀತಿರುತ್ತೆ ಒಂದು ಕಡೆ, ಇನ್ನೊಂದು ರಾಷ್ಟ್ರ ರಾಜಕಾರಣದಲ್ಲೂ ಬೇರೆ ತರದ ಬದಲಾವಣೆಗಳೇ ಆಗ್ತಿರುತ್ತೆ. ಓವರ್ ಆಲ್ ಆಗಿ ಮಕರ ಸಂಕ್ರಮಣ ಸೂರ್ಯ ಪಥ ಬದಲಾಯಿಸೋದು ರಾಜಕೀಯದ ಮೇಲೆ ಎಫೆಕ್ಟ್ ಆಗುತ್ತಾ? ಕಾನ್ಫ್ಲಿಕ್ಟ್ಸ್ ಜಾಸ್ತಿ ಆಗುತ್ತೆ. ಬದಲಾವಣೆ ನಾನು ಇಲ್ಲಿ ಹೆಚ್ಚಾಗಿ ಹೇಳೋದಿಲ್ಲ. ಸದ್ಯಕ್ಕೆ ಇದು ಬದಲಾವಣೆಯ ಕಾಲ ಅಲ್ಲ ಅಂತಾನೆ ನಾನು ಹೇಳ್ತೀನಿ. ಸದ್ಯಕ್ಕೆ ನನ್ನ ಪ್ರಕಾರ ಏಪ್ರಿಲ್ವರೆಗೂ ಅಂತ ದೊಡ್ಡ ಬದಲಾವಣೆ ಕಾಣಿಸ್ತಾ ಇಲ್ಲ. ಬಟ್ ಈಗ ಸದ್ಯದಲ್ಲಿ ಕಾನ್ಫ್ಲಿಕ್ಟ್ಸ್ ಮಾತ್ರ ಇದ್ದೇ ಇರುತ್ತೆ. ಅಂದ್ರೆ ಆಳುವವರ ನಡುವೆ ಒಂದು ಕದನ ನಡೀತಾನೆ ಇರುತ್ತೆ. ಇದು ಇನ್ನೂ ಒಂದು 4 ತಿಂಗಳ ಕಾಲ ಕಂಟಿನ್ಯೂ ಆಗಬಹುದು ಅಂತ ಅನ್ಸ್ತದೆ. ಕದನ ವಿರಾಮ ಅಂತೂ ಸದ್ಯಕ್ಕೆ ಕಾಣಿಸ್ತಾ ಇಲ್ಲ ಅಂತ. ಕಾನ್ಫ್ಲಿಕ್ಟ್ಸ್ ಜಾಸ್ತಿ ಆಗಬಹುದು ಈ 1 ತಿಂಗಳ ಕಾಲ, ಸ್ವಲ್ಪ ಕಾನ್ಫ್ಲಿಕ್ಟ್ಸ್ ಜಾಸ್ತಿ ಆಗಬಹುದು ಅಂತ.